ಆರೋಗ್ಯವಾಗಿ ಆನಂದವಾಗಿ ಇದ್ದೀನಿ ಅಂತಂದರೆ ಒಂದು ಧ್ಯಾನದ ಶಕ್ತಿ. ನಾವು ಎಲ್ಲಿಗೂ ಹೋಗಂಗಿಲ್ಲ, ನಾವು ಮನೆಯಲ್ಲೇ ಕೂತ್ಕೋಬೋದು. ಮನೆಯಲ್ಲೇ ಕೂತ್ಕೊಂಡು ಹಾಯಾಗಿ 2 ಕೈಗಳು ಜೋಡಿಸ್ಕೊಂಡು ಕಣ್ಮುಚ್ಕೊಂಡು ಶ್ವಾಸವನ್ನು ಗಮನ ಮಾಡಿದರೆ ಸಾಕು, ಅದ್ಭುತವಾದ ಆ ವಿಶ್ವಶಕ್ತಿಯನ್ನು ನಾವು ತಗೊಂತೀವಿ. ನೋಡ್ರಿ ಮಾಸ್ಟರ್, ದಿನನಿತ್ಯ ನಾವು ಇಷ್ಟು ಮಾತಾಡ್ತಾ ಇದ್ದೀವಿ, ಇಷ್ಟು ಕೇಳ್ತಾ ಇದ್ದೀವಿ, ಇಷ್ಟು ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ ಶಕ್ತಿ ಎಲ್ಲಿಂದ ಬರುತ್ತೆ? ಊಟದಿಂದ ಸ್ವಲ್ಪ ಶಕ್ತಿ ಬರುತ್ತೆ, ಮತ್ತು ನಿದ್ದೆಯಿಂದ ಸ್ವಲ್ಪ ಶಕ್ತಿ ತಗೊಂತೀವಿ. ಆದರೆ ಇನ್ನೂ ಶಕ್ತಿ ಬೇಕು ನಮಗೆ. ಮತ್ತು ಮಾಸ್ಟರ್ಸ್ ಎಲ್ಲರೂ ಹೇಳ್ತಾರೆ ನೀವು ದೈವಿ ಸ್ವರೂಪಗಳು ಅಂತ. ಅದೆಲ್ಲ ನಮಗೆ ಗೊತ್ತಾಗಬೇಕು. ನಮ್ಮಲ್ಲಿರೋ ಆ ದೈವಿ ಗುಣಗಳು ಪ್ರಕಾಶಿಸಬೇಕು ಅಂತಂದರೆ ನಾವು ಧ್ಯಾನ ಮಾಡಬೇಕು. ಧ್ಯಾನದಿಂದ ಶಕ್ತಿ ಬರುತ್ತೆ. ಆ ಶಕ್ತಿಯಿಂದ ನಮ್ಮಲ್ಲಿ ಇರೋ ದೈವಿ ಸ್ವರೂಪವನ್ನು ನಾವು ನೋಡ್ತೀವಿ. ನಾವು ಇವಾಗ ಒಂದು 2 ನಿಮಿಷ ಧ್ಯಾನ ಮಾಡೋಣ ಮಾಸ್ಟರ್ಸ್. ಎಲ್ಲರೂ ಹಾಯಾಗಿ ಸುಖಾಸನದಲ್ಲಿ ಕುತ್ಕೊಂಡು